ಪರ್ಫೆಕ್ಟ್ ಸೈಲೆನ್ಸ್. ಮಕ್ಕಳು ನೀವಲ್ಲಿ ಮನೆ ಕಾಣಿಸ್ತಿದೆಯಲ್ಲ, ಅದು ತೋಟದ ಮನೆ. ನನ್ನ ಮಾತು ಕೇಳಿಸ್ಕೊಳ್ಳಿ. ಇಲ್ಲಿ 2 ಕಡೆ ಟ್ಯಾಪ್ ಇದೆ. ಅಲ್ಲಿ ಮುಂದೆ ಏನೋ ಒಂದು ಕನ್ಸ್ಟ್ರಕ್ಷನ್ ಇದೆಯಲ್ಲ, ಅದು ಸಂಪು. ಬಿಳಿ ಕಲರ್ ಒಂದು ಡುಮ್ಮಲ್ಲಿಲ್ವಾ ಮನೆ ಮುಂದ್ಗಡೆ, ಅದು ವಾಟರ್ ಸಂಪು. ಅದ್ರ ಮುಂದೆ ಒಂದು 10 ಟ್ಯಾಪ್ ಇದೆ. ನೀವಲ್ಲಿ ಕೈಕಾಲು ಮುಖ ತೊಳ್ಕೊಬಹುದು. ಆಮೇಲೆ ಇದೆಲ್ಲ ಬೋರ್ ವಾಟರ್, ಎಲ್ಲ ಕಡೆ ನೀರು ಕುಡಿಬಹುದು. ನಾವು ಲೇಬರ್ ಎಲ್ಲ ಅದನ್ನೇ ಕುಡಿಯೋದು ನಡೆಯುತ್ತೆ. ನಿಮಗೆ ಬೋರ್ ವಾಟ್ರು ತುಂಬ ಕಷ್ಟ ಅಂತ ಆದರೆ ಅದು ಸೋಸ್ಕೊಂಡು ಕುಡೀರಿ. ಅಲ್ಲಿ ಮುಂದೆ ನೋಡೋಣ ಆಗುತ್ತೆ ಅದು. ಓಕೆ, ಇದಾಯ್ತಾ? ಮನೆ ಮುಂದೆ ಒಂದು ಸಂಪಿದೆ. ಆ ಸಂಪಿನ ಹತ್ರ ಒಂದು 10 ಟ್ಯಾಪ್ಗಳಿವೆ, ಉಪಯೋಗಿಸ್ಕೋಬಹುದು. ಆಮೇಲೆ ನಾವು ದನದ ಕೊಟ್ಟಿಗೆ, ನಮ್ಮ ಕ್ಲಾಸ್ ರೂಮಲ್ಲಿ ಕೂತಿದ್ವಲ್ಲ, ಆ ದನದ ಕೊಟ್ಟಿಗೆ ಅಂಟ್ಕೊಂಡೇ ಒಂದು 10 ನಳಗಳಿದೆ. ಅದನ್ನು ಉಪಯೋಗಿಸ್ಕೋಬಹುದು. ಕುಡಿಯೋ ನೀರು ಆಯಿತು, ಅದು ಆಯಿತು. ಅದಾದಮೇಲೆ ಅಲ್ಲೇನು ಮಾವಿನ ತೋಪಿದೆ, ಹೂಗಳು ತುಂಬ ತೊನಿತಾ ಇದೆ, ಅದನ್ನು ಅಳ್ಳಾಡಿಸ್ಬಿಡ್ಬೇಡಿ, ಹೂವೆಲ್ಲ ಉದುರೋಗುತ್ತೆ. ಬಟ್ ಆ ಮಾವಿನ ಗಿಡದ ಕೆಳಗೆ ನೆರಳಿದೆ. 5 ಜನ 8 ಜನ ಈ ಥರ ಸ್ಮಾಲ್ ಗ್ರೂಪ್ ಆಗಿ ಎಲ್ಲರೂ ಮಾವಿನ ಗಿಡದ ನೆರಳಿನಲ್ಲೇ ಕುಳಿತುಕೊಳ್ಳಿ. ಅಲ್ಲಿ ನಾವು ಜರ್ಲಿ ಮಾಸ್ಟ್ರು ಫಸ್ಟ್ ರೈತರು, ಆಮೇಲೆ ಟೀಚರು. ನಮ್ಮಂಗೆ ನಮ್ಮ ಫ್ರೆಂಡ್ ಅವರು. ಓಕೆ, ಯಾವ ಪ್ರೊಫೆಷನಲ್ ಇದ್ರೂ ನಾವು ರೈತರಾಗಿರ್ಬೋದು, ರೈಟ್? ಸೊ ಹಾಗಾಗಿ ನಾವೆಲ್ಲ ಸೇರ್ಕೊಂಡು, ಅಂದ್ರೆ ಸಮಾನ ಮನಸ್ಕರು, ಅಂದ್ರೆ ಒಂದೇ ತರ ಯೋಚನೆ ಮಾಡೋದು. ಸೇರ್ಕೊಂಡು ಒಂದಷ್ಟು, ಈಗ ನಾನು ಒಂದಷ್ಟು ಟೊಮೆಟೊ ಬೆಳಿತೀನ, ದುರಾಸೆ ಏನು ಆ ಟೊಮೆಟೊ ಬೀಜ ಮಾಡಬೇಕು ಅಂತೇಳಿ ಒಂದಷ್ಟು ಸಾಮಾಜಿಕ ಸಮಾಜಮುಖಿಯಾಗಿ ಒಂದಷ್ಟು ಬೀಜ ತಂದು ಒಂದು ಡಬ್ಬಿಲಿ ಹಾಕಿಬಿಡ್ತೀನಿ. ನಾನೊಂದು 4 ಅಮರಾಂತಸ್ ಅಂದ್ರೆ ಗಂಟೆ ಸೊಪ್ಪು ಇದೆ, ಟೊಮೆಟೊ ಇದೆ, ಅಲಸಂದೆ ಬೆಳಿತೀನಿ, ಜವಾರಿ ಅಲಸಂದೆ ನಾನು ಹೇಳ್ತಿರೋದು, ಜವಾರಿ ಬೀಜಗಳು, ಅಲ್ಲಿ ಬ್ರಾಹ್ಮಿ ಇದೆ, ಕೇಶವರ್ಧಿನಿ ಇದೆ, ಅಂಥವೆಲ್ಲ ಒಂದು ಸ್ವಲ್ಪ ತಂದುಬಿಟ್ಟು ಒಂದು ಡಬ್ಬಿ ಹಾಕಿಟ್ರಿ. ಒಂದು 5 ತಳಿ ನಾನು ಕೆಪಾಸಿಟಿ ಅಪ್ಪ, 1000 ತಳಿ ಮಾಡೋಕ್ಕಾಗಲ್ಲ. ಒಬ್ಬ ರೈತನಿಗೆ ಎಷ್ಟು ಆಗಬೇಕು ಅಷ್ಟೊಂದು 5 ಆಗುತ್ತೆ. ಅದು ನನ್ನ ಟೈಮ್ ನೋಡಿಕೊಂಡು, ಅನುಕೂಲ ನೋಡಿಕೊಂಡು ಸಂಪೂರ್ಣ ಉಚಿತ. ನನಗೆ ನಾನು 1000 ಟೊಮೆಟೊ ಇದೆ, ನೀವೆಲ್ಲ ಒಂದೊಂದು ಟೊಮೆಟೊ ತಿಂದ್ರೆ, ಒಂದೊಂದು ಟೊಮೆಟೊ ಎಕ್ಸ್ಟ್ರಾ ತೊಗೊಂಡ್ರ ಇನ್ನ ಬಿದ್ದೋಗುತ್ತದು. ನನಗೇನು ಹೋಗ್ಬೇಕಲ್ಲಿ ಜಗ್ಗಿ ಐತೆ, ಅದ್ರಲ್ಲಿ ಒಂದು ಬಾಟ್ಲಿ ತುಂಬಿಡ್ತೀನಿ. ನನಗೇನಾದ್ರೂ ಕಷ್ಟ ಆಗುತ್ತೆ? ಹಂಗೆ ಇದೇ ಮೆಂಟಾಲಿಟಿ ಅವರವರ ತೋಟದಲ್ಲಿ ಜವಾರಿ ಬೀಜಗಳನ್ನು ತಂದು ಒಂದು ಜಾಗದಲ್ಲಿ ಇಡ್ತಾರೆ. ನಿಮಗ್ ಬೇಕಾ ಯಾರಿಗೆ ಬೇಕು ರೈತರಿಗೆ? ಅವ್ರು ಬಂದು ಇಲ್ಲೊಂದು ಬುಕ್ ಇದೆ, ಮಾಸ್ಟರ್ ರೆಡಿ ಮಾಡಿರೋದು, ಆ ಬುಕ್ಕಲ್ಲಿ ಎಂಟ್ರಿ ಮಾಡಿಬಿಟ್ಟು ಈ ಬೀಜನ ತೊಗೊಂಡು ಹೋಗ್ತಾ ಇದ್ದೀನಿ, 1 ಕಿಡಿ ತೊಗೊಂಡು ಹೋಗ್ತಾರೆ. ಅವ್ರ ತೋಟದಲ್ಲಿ ಬೆಳ್ಕೊಂತಾರೆ, ಅದನ್ನೇ ಮಲ್ಟಿಪಲ್ ಮಾಡ್ಕೊತಾರೆ, ಚೀಲಗಟ್ಟೆ ಮಾಡ್ಕೊತಾರೆ, ಅವ್ರ ಹೊರದಲ್ಲಿ ಮಾಡ್ಕೊತಾರೆ. ಸೊ ದೇಸಿ ಬೀಜ ಉಚಿತವಾಗಿ ಲಭ್ಯ, ಯಾರಾದರೂ ತಗೊಂಡು ಬೆಳೆದ ಮೇಲೆ ನೈತಿಕ ಹೊಣೆ ಹೊತ್ತು ಅದರ 4 ಪಟ್ಟು ತಂದು ಹಾಕಬೇಕು. ಅದನ್ನ ಮತ್ತೆ ಇನ್ನೊಬ್ಬ ರೈತರಿಗೆ ಇದು ಮುಂಗಾಣಿಕೆ ಮೊತ್ತ ಅಂತ ಇದೆ, ಮುಂಗಾಣಿಕೆ ಕೊಡುಗೆ ಅಂತ ಹೇಳಿ, ಆಯ್ತಾ? ಇದರಲ್ಲಿ ಯಾರು ದುಡ್ಡು ದುಗ್ಗಾಣಿ ಯಾರ್ದು ಇಲ್ಲ. ಅಷ್ಟೆಲ್ಲ ಬೆಳಿತೀವಂದ್ರೆ ಒಂದು ಅರ್ಧ ಕೆಜಿ ತುಂಬಕ್ಕೆ ನಮಗೆ ಚೀಲಗಟ್ಟಲೆ ಬರುತ್ತೆ. ಒಂದು ಅರ್ಧ ಕೆಜಿ ಇಡಕ್ಕಾಗಲ್ಲನ್ರಿ ನಾವು. 3 ತಾಳ ಪಕ್ಷಿಗೆ 1 ತಾಳ ಹೋಗುತ್ತೆ ಬೀಜಗಳು, ಪಶುಗಳು ಒಂದು ಹೋಗುತ್ತೆ, ಒಂದು ನಮ್ಗೆ ಹೋಗುತ್ತೆ, ಒಂದು ಸಂರಕ್ಷಣೆಗೆ ಹೋಗ್ಲಿ ಒಂದು ಸ್ವಲ್ಪ ಒಂದು ಅರ್ಧ ಕೆಜಿ ಆಗುತ್ತಲ್ವಾ? ಸೊ ಇದೇ ಮೆಂಟಾಲಿಟಿ ಇದೆ, ನಾವು ಸೃಷ್ಟಿ ಮಾಡಿದ್ದಲ್ಲಪ್ಪ. ಮೊದಲಿಂದ ಹಿಂಗೆ ಇರುತ್ತೆ. ಹಳ್ಳಿ ಇವತ್ತಿಗೂ ಕೂಡ ಯಾವುದೇ ನೀವು ಹಿರಿಯರ ಮನೆಗಳಿಗೆ ಹೋಗಿ ಬೀಜಕ್ಕೆ ಕಾಳು ಬೇಕಿತ್ತು ಅಂತ ಹೇಳಿದ್ರೆ ಕೊಡ್ತಿರ್ತಾರೆ. ರೊಕ್ಕ ರೊಕ್ಕ ಬಿತ್ತಕ್ಕಲ್ಲ ತಗೊಂಡೋಗೋಣ. ಇವತ್ತಿಗೂ ಉಳಿದಿದೆ ನಿಮ್ಮ ಹಳ್ಳಿಗಳಲ್ಲಿ, ನೆನಪಿದೆಯಾ? ಅವ್ರಿಗೆ ಹೇಳ್ಕೊಟ್ಟಿದ್ರು, ಮೊದಲಿಂದ ಹಂಗೆ ಬಂದಿದೆ. ಅದು ಇವಾಗ ಮಾಡ್ಕೊಟ್ಟಿದ್ವಿ, ನಾವು ಮರ್ತಿದ್ದೀವಿ ಅಲ್ವಾ? ಹಾಗಾಗಿ ಸಿಂಪಲ್ ಆಗಿ ಇದ್ರಲ್ಲಿ ನಂದೇನಪ್ಪ, ಅಲ್ಲಿಂದ 1.5 ಫೀಟು, ಇಲ್ಲಿ ಗೋಡೆ ಇದೆ 5 ಫೀಟು, ಇಷ್ಟು ಜಾಗ ಕೊಡಕ್ಕೆ ಏನಿದೆ ನಿಮಗೆ? ಇಷ್ಟು ಜಾಗ ಒಂದು ಕಡೆ ಕೊಡ್ಬೋದು. ಎಲ್ಲ ಬೀಜಗಳು ಆರಾಮಾಗಿ ಸಿಗುತ್ತೆ. ಯಾವ ಬೀಜ ಕಂಪನಿ ಇರಲ್ವಲ್ಲಪ್ಪ, ಬೀಜಕ್ಕೆ ಖರ್ಚೇ ಆಗಲ್ವಲ್ಲ. ಒಂದು 2ನೇದನ್ನ ಕೊಂಡ್ಕೋಬೇಕು, ಇನ್ನೊಬ್ಬರ ಹತ್ರ ತಗೋಬೇಕಾಗಿ. ಪ್ರತಿಯೊಂದು ಬೀಜ ರಿಪ್ರೊಡಕ್ಟಿವ್ ಕೆಪಾಸಿಟಿ ಇರುತ್ತಲ್ಲಪ್ಪ. ಬರ ಆಧಾರಿತ, ಬರ ನಿರೋಧಕ ಸ್ಥಳೀಯ ಬೀಜಗಳು ಇಲ್ಲಿ ಗ್ಯಾರಂಟಿ ಬರುತ್ತೆ, ಚೆನ್ನಾಗಿ ಬರುತ್ತೆ, ರುಚಿಕಟ್ಟಾಗಿರುತ್ತೆ. ಫುಡ್ ಮೈಲ್ಸ್ ಅಂದ್ರೆ ಗೊತ್ತಾ ನಿಮಗೆ? ಫುಡ್ ಮೈಲ್ಸ್ ಅಂದ್ರೆ ಆಪಲ್
ಆಪಲ್ ತಿನ್ಬೋದು ನಾವು, ಒಳ್ಳೆಯದೇ, ಚೆನ್ನಾಗಿದೆ. ಅಲ್ಲಿರೋ ಇಂಗ್ಲಿಷ್ ಕವಿ ಬರೆದ ಈಟ್ ಎ ಆಪಲ್ ಎ ಡೇ ಕೀಪ್ಸ್ ಎ ಡಾಕ್ಟರ್ ಅವೇ. ಅಲ್ಲಿ ಓಕೆ, ಅದು ಆ ಹವಾಗುಣ, ಅಲ್ಲಿ ತಾಪಮಾನ, ಅಲ್ಲಿ ಬೆಳೆಯುತ್ತೆ, ಆ ಚಳಿಲಿ ಓಕೆ. ಅದು ನಮ್ಮ ಬಯಲು ಸೀಮೆಗೆ ಅಲ್ಲ. ನಮ್ಮಲ್ಲಿ ಬಾರಿ ಹಣ್ಣು ತಿನ್ನಿ, ಪ್ಯಾಷನ್ ಫ್ರೂಟ್ ತಿನ್ನಿ, ಇಲ್ಲಿ ಬೆಳೀತಕ್ಕಂಥ ಸ್ಥಳೀಯ ಹಣ್ಣುಗಳನ್ನು ತಿನ್ನಿ, ಇದು ನಮಗೆ ಒಳ್ಳೆಯದು. ಅಲ್ಲಿ ಅವ್ರಿಗೆ ಓಕೆ, ಆ ಭಾಗದಲ್ಲಿ ಹಾಗೆ ಇರಬೇಕು, ಅದು ಓಕೆ. ನಾವು ಕಾಶ್ಮೀರ್ ಆಪಲ್ ಅಲ್ಲಿ 30 rupees ಸಿಗುತ್ತೆ, ನಾವಲ್ಲಿ 200 rupees ಮಾಡ್ತೀವಿ. ಆ 200 rupees ಹೆಂಗೆ ಸ್ಟೋರೇಜ್ ಅವರಿಗೆ, ಹಮಾಲಿ ಅವರಿಗೆ, ಟ್ರೈನಿಂದ ಬರೋರಿಗೆ, ಅಲ್ಲಿ ಇಳಿಸ್ಕೊಳ್ಳೋರಿಗೆ, ಇಲ್ಲಿ ಹೋಲ್ಸೇಲ್ ಅವರಿಗೆ, ಹೋಲ್ಸೇಲ್ ಕೋಲ್ಡ್ ಸ್ಟೋರೇಜ್ ಮತ್ತೆ ಟ್ರಾನ್ಸ್ಪೋರ್ಟ್ ಆಗಿ ರಿಟೇಲಿಂದ ನಮಗೆ ಸುಮ್ಮನೆ ನಮ್ಮ ದುಡ್ಡು ಅಷ್ಟೆಲ್ಲ ಬಂದು ಆ ಬರೋ ಜಾಗದಲ್ಲಿ ಅದಕ್ಕೆ ಏನೇನೇನೇನು ಆಗಿರುತ್ತೋ ಅದಕ್ಕೆ ಅದು ಕೀಪಿಂಗ್ ಕ್ವಾಲಿಟಿ ಬೇಕು ಅಂತ ಅದ್ರ ಮೇಲೆ ಕೋಟ್ ಮಾಡಿರ್ತಾರೆ, ಒಂದಷ್ಟು ಪ್ರಿಸರ್ವೇಟಿವ್ ಹಾಕಿರ್ತಾರೆ. ಅದನ್ನ ನಾವು ಕಚ್ಕೊಂಡು ರಸಭರಿತವಾಗಿ ತಿಂತೀವಿ. ಫ್ರೆಶ್ ಇರುತ್ತೆ, ಅದು ಅಸಾಧ್ಯ. ಫ್ರೆಶ್ ಇರೋ ಥರ ಅದನ್ನು ಒತ್ತಡ ಹಾಕಿರ್ತಾರೆ. ಒಂದು 100-120 ಎಕರೆ ತೋಟ ಇದು. ಇದರಲ್ಲಿ ಸಮಗ್ರ ಕೃಷಿಯ ಎಲ್ಲಾ ಮಾದರಿಗಳು ಅದಾವು. ಸರ್ ಶ್ರೀಪಾದ್ ಮುರ್ಡಿ ಅಂತೇಳಿ, ಅವರು ಇಲ್ಲಿ ಪಕ್ಕದ ಆಚಾರ್ಯ ತಿಮ್ಮಾಪುರ ಗ್ರಾಮದವರು, ಮೂಲತಃ ಮುರ್ಡಿ. ಇಲ್ಲಿ 100 ಎಕರೆ ತೋಟ ಮಾಡ್ಕೊಂಡಾರ. ಸಮಗ್ರ ಕೃಷಿ ಅಂತಂದ್ರೆ ಮಾವು ಇರ್ಬೋದು, ನಾವು ನಿಂತಿರುವಂತ ಈ ಹಲಸಿನ ತೋಟ ಇದಿರ್ಬೋದು, ತೆಂಗು ಇರ್ಬೋದು, ಗೋಡಂಬಿ, ಕ್ಯಾಶ್ಯೂ ಇರ್ಬೋದು, ಅನೇಕ ಇವುಗಳನ್ನ ತೋಟಗಾರಿಕೆ ಬೆಳೆಗಳನ್ನ ಬೆಳೀತಾರೆ. ಅದ್ರ ಜೊತೆಗೆ ಹೈನುಗಾರಿಕೆ ಇದೆ, ಮತ್ತೆ ಬೇರೆ ಬೇರೆ ಮೀನುಗಾರಿಕೆ ಇದೆ. ಅವ್ರು ತಮ್ಮದೇ ಸ್ವಂತ ಒಂದು ಸುಮಾರು 1 ಕೋಟಿ ರೂಪಾಯಿ ವೆಚ್ಚದ ಒಂದು ಕೆರೆ ಕಟ್ಕೊಂಡಾರ ಅವರು. ಆ ಒಂದು ಇದ್ರೊಳಗಡೆ ಮೀನುಗಾರಿಕೆ ಮಾಡ್ಕೊಂಡಿದ್ದಾರೆ. ಎಲ್ಲಾ ಮಾದರಿಗಳು ಇದೆ. ವಿಶೇಷವಾಗಿ ಕೃಷಿ, ಪರಿಸರ ಮತ್ತು ಗ್ರಾಮೀಣ ವಿಷಯಗಳಿಗೆ ಸಂಬಂಧಪಟ್ಟಂತೆ ಯಾವುದೂ ಇಲ್ಲ ಅನ್ನಂಗಿಲ್ಲ, ಅಷ್ಟು ವಿದ್ಯಾ ಪಂಡಿತರು ಅವರು ಮೂಲತಃ ಇಂಡಿಯನ್ ಏರ್ಫೋರ್ಸ್ ನಲ್ಲಿ ಇದ್ದವರು. ನಿವೃತ್ತಿಯ ನಂತರ ಅವರು ಕೃಷಿ ಬದುಕಿಗೆ ತಮ್ಮನ್ನು ತಾವು ಸಮರ್ಪಿಸಿಕೊಂಡು ಇಡೀ ಸಾವಯವ ಕೃಷಿಯನ್ನ ಇಡೀ ದೇಶಾದ್ಯಂತ ಅಪ್ಹೆಲ್ಡ್ ಮಾಡುವಂತ ದೊಡ್ಡ ಸಂಸ್ಥೆಗಳಲ್ಲಿ ಗುರುತಿಸಿಕೊಂಡಿರುವಂಥದ್ದು. ಮತ್ತೆ ನಮ್ಮ ಕೊಪ್ಪಳದಲ್ಲಿ ಸಾವಯವ ರೈತರ ಸಂಘ ಅಂತ ಇದೆ, ಕೋಫಾ ಅಂತ ಹೇಳಿ, ಕೊಪ್ಪಳ ಆರ್ಗ್ಯಾನಿಕ್ ಫಾರ್ಮರ್ ಅಸೋಸಿಯೇಷನ್, ಅದರ ಅಧ್ಯಕ್ಷರು ಕೂಡ ಅವರು. ಹಾಗಾಗಿ ಆ ಒಂದು ಎದುರ್ಕೊಂಡು ಸಾವಯವ ರೈತರನ್ನ ನಾವು ಬೆಳೆಸಬೇಕು, ಆ ಒಂದು ಸಾವಯವ ರೈತರಿಗೆ ಬೆಳೆ ಬೆಳೆಯುವಂಥದ್ದು, ವ್ಯಾಲ್ಯೂಡೇಷನ್ ಮೌಲ್ಯವರ್ಧನೆ ಮಾಡುವಂಥದ್ದು, ಮಾರ್ಕೆಟಿಂಗ್ ಮಾಡುವಂಥದ್ದು, ಅಂದರೆ ಕೃಷಿಯನ್ನ ತೋಟಗಾರಿಕೆಯನ್ನ ಲಾಭದಾಯಕವಾಗಿ ಮಾಡುವಂಥ ಇದನ್ನ ರೈತರಿಗೆ ಮಾರ್ಗದರ್ಶನ ಮಾಡುವಂಥದ್ದು, ರೈತರಿಗೆ ಮಾಹಿತಿ ನೀಡುವಂಥ, ಜಾಗೃತಿ ಮೂಡಿಸುವಂಥ ಕೆಲಸಗಳನ್ನು ಅವರು ಮಾಡ್ತಾರೆ. ಆ ಮೂಲಕ ವಿದ್ಯಾರ್ಥಿ ಸಂಕುಲಕ ಕೂಡ ಭಾಳಷ್ಟು ನಿಮಗೆ ಗೊತ್ತಿದೆ, ನಮ್ಮ ಮಕ್ಕಳಿಗೆ ಭಾಳಷ್ಟು ವಿದ್ಯಾರ್ಥಿಗಳು ಇವತ್ತು ಆಧುನಿಕತೆಯ ಲೈಫ್ ಸ್ಟೈಲ್ಗೆ ಇದಾಗಿ ಕೃಷಿ ಮೂಲವನ್ನೇ ಮರೆಯಕತ್ತೀವಿ ನಾವು. ಸೊ ಕೃಷಿ ಕೀಳಲ್ಲ, ಕೃಷಿಯಲ್ಲಿ ಕೂಡ ಸಾಕಷ್ಟು ಬದುಕನ್ನು ಕಟ್ಕೊಳ್ಳಿಕ್ಕೆ ದಾರಿಗಳದಾವು, ಮಾದರಿಗಳದಾವು ಅನ್ನೋಂಥದ್ದನ್ನ ಲೈವ್ ಆಗಿ ಜೀವಂತ ಮಾದರಿಗಳನ್ನ ನಾವು ನೋಡ್ಲಿಕ್ಕೆ ಈ ತರ ಇದೆ. ಹಾಗಾಗಿ ಅಂಥದ್ದೇ ಒಂದು ರೈತರದ ಒಂದು ಕೋಫಾ ಇದು, ಸಂಘ ಇದು. ಅಂಥದ ಒಂದು ರೈತರದ್ದು ಇಲ್ಲಿ ಸೇರ್ತಾ ಇರ್ತೀವಿ. ವಿದ್ಯಾರ್ಥಿಗಳು ಕೂಡ ಸಾಕಷ್ಟು ಕಲಿಯಕ್ಕೆ ಬರ್ತಾರೆ, ಬೇರೆ ಬೇರೆ ರಾಜ್ಯದ ಮೂಲೆಯಿಂದ ಬರ್ತಾರೆ. ನೆನ್ಪಿಟ್ಕೊಡ್ರಿ, ಬೆಂಗಳೂರು, ಮೈಸೂರು ಇಂಥ ಜಿಲ್ಲೆಯವ್ರು ಬಂದಿಲ್ಲ ಅನ್ನಂಗಿಲ್ಲ. ಶಿಬಿರ ಮಾಡ್ತಾರೆ, ನೇಚರ್ ಕ್ಯಾಂಪ್ ಅಂತೇಳಿ ಸರ್
ಅದೆಲ್ಲ ವಿತ್ ಪೇ ಇರುತ್ತೆ, 2 days 3 days ಕ್ಯಾಂಪ್ ಇರುತ್ತೆ. ಸೊ ಇದರಲ್ಲಿ ಮಕ್ಕಳಿಗೆ ಎಜುಕೇಷನ್, ಈ ಮೂಲ ಶಿಕ್ಷಣ, ಗಾಂಧಿಯವರ ಪರಿಕಲ್ಪನೆ ಏನಿತ್ತಲ್ಲ ಕಾನ್ಸೆಪ್ಟು, ಮೂಲ ಶಿಕ್ಷಣ ಅಂತ ಏನಿತ್ತಲ್ಲ ಆ ಕಾನ್ಸೆಪ್ಟನ್ನು ಅವರು ಇಲ್ಲಿ ಅನುಸರಿಸಣೆ ಮಾಡಕತ್ತಾರೆ. ಹಾಗಾಗಿ ನಮ್ಮ ಶಾಲೆಯ ಪರವಾಗಿ ನಮ್ಮ ಶಾಲೆಗೆ ಸುಮಾರು ಈ ವರ್ಷ ಸರ್ ಹೇಳಿದ್ರು 3-3.5 ಸಾವಿರ ವಿದ್ಯಾರ್ಥಿನಿಯರು ಇಲ್ಲಿ ಬಂದೀಗ ಕೃಷಿ ಪಾಠಗಳನ್ನು, ತೋಟಗಾರಿಕೆ ಪಾಠಗಳನ್ನು, ಮೀನುಗಾರಿಕೆ, ಹೈನುಗಾರಿಕೆ ಎಲ್ಲದನ್ನು ಕಲೀಲಿಕ್ಕೆ ಸಾಧ್ಯ ಆಗಿದೆ. ವಿಶೇಷವಾಗಿ ಬೀಜ ಬ್ಯಾಂಕ್, ನೀವು ಹೇಳ್ತೀರಿ ಜವಾರಿ ಬೀಜ ಬ್ಯಾಂಕ್, ಅದರದ್ದು ನೀವೆಲ್ಲ ನೋಡಿದರೆ ಇದು ಅಷ್ಟೊಂದು ಮಾಹಿತಿಯನ್ನು ಸುಮಾರು 3-3.5 ಸಾವಿರ ಮಕ್ಕಳಿಗೆ ಈ ವರ್ಷ ಅವರು ಜ್ಞಾನ, ತಮ್ಮಲ್ಲಿರುವಂಥ ಜ್ಞಾನವನ್ನು ದಾನ ಎರೆದಾರ. ಅವರೊಬ್ಬರು ನೇಚರ್ ಟೀಚರ್, ನಿಸರ್ಗ ಶಿಕ್ಷಕರು, ಒಂಥರ ದೈತ್ಯ ಜೀವಿ. ನಾವು ಈ ಬೇಸರ ಅನ್ನೋಂಗಿಲ್ಲ. ಎಷ್ಟು ನೀವು ಹೇಳ್ತೀವಿ ಬೆಳಗ್ಗೆಯಿಂದ ನಿಮಗೆ ಟೀಚ್ ಮಾಡ್ತಾರೆ, ರೆಸ್ಟ್ಲೆಸ್ಸು, ಒಂದಿಷ್ಟು ಬೇಜಾರ ತೋರಿಸ್ಕೊಂಡಿಲ್ಲ. ಅಷ್ಟು ಜ್ಞಾನದ ಕಣಜ ಅವರು, ಅಷ್ಟು ಜ್ಞಾನದ ಬುಗ್ಗೆ, ಹೇಳಿದಷ್ಟು ಕಡಿಮೆನೇ. ಹಾಗಾಗಿ ಅಂಥವರು ನಮ್ಮ ವಿದ್ಯಾರ್ಥಿಗಳಿಗೆ ಸಮಯ ಕೊಟ್ಟು, ತಮ್ಮ ಅವಕಾಶ ಕೊಟ್ಟು, ತಮ್ಮ ತೋಟದಲ್ಲಿ ಓಡಾಡಲಿಕ್ಕೆ, ಇದು ಮಾಡಲಿಕ್ಕೆ ಸಾಕಷ್ಟು ನಮಗೆ ಜ್ಞಾನವನ್ನು ದಾರಿ ಎರೆದಾರೆ. ಹಾಗಾಗಿ ನಮ್ಮ ಶಾಲೆಯ ಪರವಾಗಿ ಅವರಿಗೆ ಒಂದು ಗೌರವ ಸಂಭಾವನೆಯನ್ನು ನಮ್ಮ ಶಾಲೆಯ ಹಿರಿಯ ಶಿಕ್ಷಕರಾಗಿರ್ತಕ್ಕಂಥ ಸುಭಾಷ್ ಚಂದ್ರ ಕೋಳೂರವರು ಅವರಿಗೆ ಶ್ರೀಪಾದ್ ಮೂಡಿ ಸರ್ಗೆ ಒಂದು ಸಣ್ಣ ಪುಟ್ಟ ಕಾಣಿಕೆಯನ್ನು, ಗೌರವ ಸಂಭಾವನೆಯನ್ನು ಸಲ್ಲಿಸಬೇಕು ಅಂತೇಳಿ ನಾನು ಅವರಲ್ಲಿ ವಿನಂತಿ ಮಾಡಿಕೊಳ್ತೇನೆ. ಬನ್ನಿ. ಈಗ ಒಂದಿನ ಆಯ್ತಂದ್ರೆ ಇನ್ನೂ ಸಾಕಷ್ಟು ವಿಷಯ ಐತಿ. ಯಾಕಂದ್ರೆ 2 days 3 days ನಿಸರ್ಗ ಕ್ಯಾಂಪ್ ಮಾಡೋವಂಥದ್ದು ಇದು. ಹಂಗಾಗಿ ಅಷ್ಟು ದಿವಸ ನಮ್ಗೆ ಆಗಂಗಿಲ್ಲ, ಅನುಕೂಲ ಇಲ್ಲ. ಸೊ ಹಾಗಾಗಿ ಒಂದೇ ದಿವಸದಲ್ಲಿ ಸಾಕಷ್ಟು ವಿಷಯಗಳನ್ನ ನಾವು ಕವರ್ ಮಾಡಕತ್ತೀವಿ. ಸರ್ ಈಗ ಇಷ್ಟೆಲ್ಲ ಕವರ್ ಮಾಡ್ಕೊಂಡು ಈಗ ಮಾವು ಆದ್ಮೇಲೆ ನಿಸರ್ಗ ಬಾಲ್ಕನಿ ಅಂತ ಬರುತ್ತೆ, ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ನಿಮಗೆ ದೇಸಿ ಗಿಡಗಳ ಪರಿಚಯ ಆಗ್ತೈತಿ, ಮತ್ತು ಅಲ್ಲಿ ಸುತ್ತಮುತ್ತ ಕರಡಿಗಳ ಆವಾಸ ಸ್ಥಾನ. ಅದು ಇನ್ನೂ ಸಾಕಷ್ಟು ಸೆಷನ್ಸ್ಗಳು ಬರ್ತಾವೆ. ಆದರೆ ನಮ್ಮ ಹಳ್ಳಿಯ ಹುಡುಗರಿಗೆ ಅದು ಅಲ್ಲಿ ಒಂಕಲ್ಕುಂಟಿಯಿಂದ 4-5 ಗಂಟೆಗೆ ಬಸ್ಸಿಗೆ ಹೋಗೋರು ಹಳ್ಳಿ ಹುಡುಗರಿಗೆ ಅನಾನುಕೂಲ ಆಗಬಾರ್ದನ್ನ ಕಾಣ್ಕೊತಾರೆ. ಅವ್ರನ್ನಷ್ಟೇ ನಾವು ಡಿಸ್ಪ್ಯಾಚ್ ಮಾಡ್ತೀವಿ. ಈಗ ಅವ್ರು ಯಾರು ಹಳ್ಳಿ ಮಕ್ಕಳು ಸಾಕಿರೋರು ಬೇರೆ ಬೇರೆ ಊರಿಗೆ ಬಸ್ಗೆ ಹೋಗೋರಿಗೆ ಅವರಷ್ಟೇ ಈಗ ಹೋಗಿ ಬ್ಯಾಗ್ ಹಿಡ್ಕೊಂಡು ಸಂಗೀತವೇ